ಮನೇಲಿ ಏನೂ ಅಡುಗೆ ಮಾಡಕ್ಕೆ ಮನಸ್ಸಿಲ್ಲ ಅಥವಾ ಹೋಟೆಲ್‌ಗೆ ಹೋಗೋದಕ್ಕೂ ಮನಸ್ಸಿಲ್ಲ. ಆದ್ರೂ ಏನಾದರೂ ರುಚಿಯಾಗಿ ತಿನ್ನಬೇಕು ಅಂತ ಅನ್ನೋ ಟೈಮಲ್ಲಿ ಮಾಡ್ಬೋದಾದಂಥ ಒಂದು ಈಸಿ ಮತ್ತು ಅಷ್ಟೇ ಟೇಸ್ಟಿಯಾಗಿರುವಂಥ ರೆಸಿಪಿನ ತೋರಿಸ್ತೀನಿ ಇವತ್ತು. ಇವತ್ತಿನ ರೆಸಿಪಿ ಬಂದು ಟೊಮೆಟೊ ಚಟ್ನಿ. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕನೀಸ್ ಕಿಚನ್. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು 4 ಟೊಮೆಟೊ, 1 ಸ್ಪೂನ್ ಜೀರಿಗೆ, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು 6ರಿಂದ 7 ಹಸಿಮೆಣಸಿನ್ಕಾಯಿ. ಮೊದಲಿಗೆ ನಾವಿಲ್ಲಿ ಹಸಿಮೆಣಸಿನ್ಕಾಯಿನ ಹುರ್ಕೋಬೇಕಾಗತ್ತೆ ಸ್ವಲ್ಪ ಎಣ್ಣೆ ಹಾಕಿ. ಇದನ್ನು ಹಾಕೋದಕ್ಕಿಂತ ಮುಂಚೆ ಸ್ವಲ್ಪ ಸ್ಲಿಟ್ ಮಾಡಿ ಹಾಕಿ, ಇಲ್ಲಾಂದರೆ ಎಗರುತ್ತೆ. ಈಗ ಹಸಿಮೆಣಸಿನ್ಕಾಯಿ ಆಗಿದೆ, ಅದನ್ನು ಸೈಡಿಗೆ ತೆಗೆದಿಟ್ಕೊಳ್ಳೋಣ. ಈಗ ಅದೇ ತವ ಮೇಲೆ ಟೊಮೆಟೊನ ಫ್ರೈ ಮಾಡ್ಕೊಳ್ಳೋಣ. ಸೊ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಕಟ್ ಮಾಡಿ ಕೂಡ ಹಾಕ್ಕೋಬೋದು, ಬಟ್ ನನಗೆ ಈ ಥರ ಮಾಡಿದ್ರೇ ಇಷ್ಟ. ಇಲ್ಲಾಂದರೆ ಅದು ಸ್ವಲ್ಪ ಅದು ರಸ ಎಲ್ಲ ಹೋಗ್ಬಿಡುತ್ತೆ ಟೊಮೆಟೊದು. ಸೊ ಹಾಗಾಗಿ ನನಗೆ ಇದೇ ಥರ ಮಾಡೋದಕ್ಕಿಷ್ಟ. ಸ್ವಲ್ಪ ಇದು ಟೈಮ್ ತಗೊಳುತ್ತೆ, ಯಾಕಂದರೆ ಎಲ್ಲ ಕಡೆ ಅದನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಬಟ್ ಇದು ಚೆನ್ನಾಗೇ ಇರುತ್ತೆ. ಇದನ್ನು ಆದಷ್ಟು ಎಲ್ಲ ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು. ಇದು ನಾವು ಕಟ್ ಮಾಡಿಲ್ಲದೆ ಇರೋದ್ರಿಂದ ಒಳಗಡೆ ಎಲ್ಲ ಬೇಯೋದಿಲ್ಲ. ನಾನು ಅದಕ್ಕೆ ಅದನ್ನು ಟರ್ನ್ ಮಾಡಿ ಬೇಯಿಸ್ತಾ ಇದ್ದೀನಿ. ಮತ್ತು ಈ ರೆಸಿಪಿ ತುಂಬ ವೈರಲ್ ಆಗಿರೋವಂಥ ರೆಸಿಪಿ. ಆದರೆ ಇದನ್ನು ನಾವು ಚಿಕ್ಕ ವಯಸ್ಸಿಂದ ನಮ್ಮ ಮನೇಲಿ ಮಾಡ್ತೀವಿ ಇದನ್ನು. ಅಷ್ಟು ಬೇಗ ಆಗತ್ತೆ ಅಂದರೆ ನಾವು ರೈಸ್ಗಿಟ್ಟು ರೈಸ್ 2 ವಿಷಲ್ ಬರೋಷ್ಟರಲ್ಲಿ ನಮ್ಮದು ಚಟ್ನಿ ರೆಡಿ ಇರುತ್ತೆ. ಸೊ ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ ಈಗ ಇದಾಗಿದೆ. ನಾನೀಗ ಇದನ್ನು ಟೊಮೆಟೊನ ಕಟ್ ಮಾಡಿ ಹಾಕ್ಕೋತಿದ್ದೀನಿ. ಇಲ್ಲ ನಮಗೆ ಕಟ್ ಮಾಡಿನೇ ನಾನು ಸುಟ್ಕೋತೀನಿ ಅಂದರೆ ಹಾಗೂ ಮಾಡ್ಕೋಬೋದು. ಬಟ್ ನಾವು ಚಿಕ್ಕದ್ರಿಂದ ಹೀಗೆ ಮಾಡ್ತಿರೋದು. ಸೊ ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೋಬೇಕು. ಇದ್ರ ಜೊತೆಗೆ ನಾವು ಸುಟ್ಟಿರೋ ಅಂಥ ಹಸಿಮೆಣಸಿನ್ಕಾಯಿ ಏನಿದೆ ಅದನ್ನು ಕೂಡ ಆ್ಯಡ್ ಮಾಡ್ಕೋಬೇಕು. ಈಗ ಇದಕ್ಕೆ ಉಳಿದಿರೋ ಅಂಥ ಇಂಗ್ರೀಡಿಯೆಂಟ್ಸು ಬೆಳ್ಳುಳ್ಳಿ, ಜೀರಿಗೆ, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನು ಹಾಕ್ಕೊಂಡು ರುಬ್ಕೋಬೇಕು. ಇದನ್ನು ತುಂಬ ನುಣ್ಣಗೂ ಬೇಕಾದರೆ ರುಬ್ಕೋಬೋದು, ಸ್ವಲ್ಪ ತರಿಯಾಗಿದ್ರೂ ಚೆನ್ನಾಗೇ ಇರುತ್ತೆ. ನೋಡಿ ಹಾಗೇ ಹೋಯಿತು. ನಾನು ಇನ್ನೂ ಅದ್ರದ್ದು ರೆಸಿಪಿ ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ, ಅಷ್ಟರಲ್ಲಿ ಮುಗಿದೇ ಹೋಯಿತು. ಸೊ ಇಷ್ಟೇ ಕ್ವಿಕ್ಕಾಗಿ ಆಗುತ್ತೆ ಈ ರೆಸಿಪಿ, ಬಟ್ ಟೇಸ್ಟ್ ಮಾತ್ರ ಅಷ್ಟೇ ಚೆನ್ನಾಗಿರುತ್ತೆ. ನಾನೀಗ ಇದನ್ನು ಸರ್ವ್ ಮಾಡ್ತಿದ್ದೀನಿ. ಇದ್ರ ಜೊತೆ 1 ಸ್ಪೂನ್ ತುಪ್ಪ ಹಾಕ್ಕೊಂಡು ತಿಂದರೆ ಅದ್ರ ರುಚಿನೇ ಬೇರೆ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಸೊ ನಾನಿಲ್ಲಿ ಇದ್ರ ಜೊತೆಗೆ ತುಪ್ಪ ಹಾಕ್ಕೊಂಡು ತಿಂತಿದ್ದೀನಿ. ಇದಕ್ಕೆ ನಾನು ಕಾಂಬಿನೇಷನ್ ಆಗಿ ಆಮ್ಲೆಟ್ ಮಾಡ್ಕೊಂಡಿದ್ದೀನಿ. ಆಮ್ಲೆಟ್ ರೆಸಿಪಿ ಲಿಂಕ್ನ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ. ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.